ಕಾರವಾರ ಮತ್ತು ಜೊಯಿಡಾದ ಅಣಶಿಯ ಕಾಡು ನೋಡಲು ಬಂದು ವಸತಿಗಾಗಿ ಕಾಯುತ್ತಿದ್ದ ಪೋಲೆಂಡ್ ದೇಶದ ಮಹಿಳೆಗೆ ಆಶ್ರಯವನ್ನು ನೀಡಿ ಮಾನವೀಯತೆಯನ್ನು ಮೆರೆದ ಜೊಯಿಡಾ ತಾಲೂಕಿನ ಶ್ರೀ ರಘುವೀರ್ ಸ್ವಾಮೀಜಿ. ಯಾವುದೇ ಊರಿನವರು ಇರಲಿ, ಯಾವುದೇ ದೇಶದವರು ಇರಲಿ, ಒಂಟಿ ಮಹಿಳೆ ರಾತ್ರಿ ವೇಳೆಯಲ್ಲಿ ರಸ್ತೆ ಬದಿಯಲ್ಲಿ ಗೊತ್ತು ಗುರಿ ಇಲ್ಲದೆ ನೆರವಿಗಾಗಿ ಕಾಯುತ್ತಿರುವಾಗ ಸ್ಪಂದಿಸುವುದು ನಿಜವಾದ ಮಾನವೀಯ ಧರ್ಮ. ಅದಕ್ಕಿಂತಲೂ ಮುಖ್ಯವಾಗಿ ಮಹಿಳೆಯನ್ನು ಪೂಜ್ಯ ಭಾವನೆಯಿಂದ ನೋಡುವ ಸಂಸ್ಕೃತಿ ನಮ್ಮ ರಾಷ್ಟ್ರದ್ದು. ಪ್ರವಾಸಕ್ಕೆಂದು ಬಂದು ಉಳಿದುಕೊಳ್ಳಲು ಎಲ್ಲಿಯೂ ವ್ಯವಸ್ಥೆಯಾಗದೆ ರಾತ್ರಿ ಹೊತ್ತಿನಲ್ಲಿ ನೆರವಿಗಾಗಿ ರಸ್ತೆ ಬದಿಯಲ್ಲಿ ನಿಂತಿದ್ದ ಪೋಲೆಂಡ್ ದೇಶದಿಂದ ಬಂದಿದ್ದ ಒಂಟಿ ಮಹಿಳೆಗೆ ಆಶ್ರಯ ನೀಡುವ ಮೂಲಕ ಸನಾತನ ಧರ್ಮದಂತೆ ಮಹಿಳೆಯನ್ನು ಪೂಜ್ಯ ಭಾವನೆಯಿಂದ ನೋಡುವ ಮೂಲಕ ಜೊಯಿಡಾ ತಾಲೂಕಿನ ಕುಣಗಿಣಿಯ ಜೈ ಸಂತೋಷಿ ಮಾತಾ ಜೈ ಕಾಳಿಕಾ ಮಾತಾ ಮಂದಿರದ ಪೂಜ್ಯರಾದ ಶ್ರೀ ರಘುವೀರ್ ಸ್ವಾಮೀಜಿಯವರು ಎಲ್ಲರ ಗೌರವಕ್ಕೆ ಮತ್ತು ಅಭಿಮಾನಕ್ಕೆ ಪಾತ್ರರಾಗಿದ್ದಾರೆ. ಈ ಬಗ್ಗೆ ಮಂಗಳವಾರ ರಾತ್ರಿ 9 ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ. ಪೂಜ್ಯ ರಘುವೀರ್ ಸ್ವಾಮೀಜಿಯವರು ಧಾರ್ಮಿಕ ಕಾರ್ಯಕ್ರಮದ ನಿಮಿತ್ತ ಕಾರವಾರಕ್ಕೆ ಹೋಗಿ ಹಿಂದಿರುಗಿ ಬರುತ್ತಿದ್ದಾಗ ಅಣಶಿಯ ಹತ್ತಿರ ರಾತ್ರಿ 8:30 ಗಂಟೆ ಸುಮಾರಿಗೆ ಒಂಟಿ ಮಹಿಳೆ ಕಾರನ್ನು ತಡೆದು ನಿಲ್ಲಿಸಿ ಸಹಾಯಕ್ಕಾಗಿ ಅಂಗಲಾಚಿದರು. ಏನಾಗಿದೆ, ಏನು ಸಹಾಯ ಬೇಕು, ನೀವು ಎಲ್ಲಿಯವರು ಎಂದು ಕೇಳಿದಾಗ ಒಂಟಿ ಮಹಿಳೆ ಎಲ್ಲವನ್ನು ವಿವರಿಸುತ್ತಾರೆ. ನಾನು ಪೋಲೆಂಡ್ ದೇಶದ ನಿವಾಸಿಯಾಗಿದ್ದು ನನ್ನ ಹೆಸರು ಸಿಂಡ್ರಾಳ ಎಂದು ಹೇಳಿ ನಾನು ಗೋವಾಕ್ಕೆ ಬಂದಿರುತ್ತೇನೆ. ಗೋವಾದಿಂದ ಅಣಶಿಯ ಕಾಡು ನೋಡಲು ಪ್ರವಾಸದ ನಿಮಿತ್ತ ಇಲ್ಲಿಗೆ ಬಂದಿರುತ್ತೇನೆ. ಇಲ್ಲಿಯ ಸಮೃದ್ಧ ಅರಣ್ಯ ಸಂಪತ್ತಿನ ಸವಿಯನ್ನು ಅನುಭವಿಸಿ ಇಲ್ಲೇ ಇರುವ ಕ್ಯಾಂಪಿನಲ್ಲಿ ಒಂದು ದಿನ ಉಳಿದುಕೊಳ್ಳಲು ರೂಮ್ ಕೇಳಿದಾಗ ಸಿಗದೇ ಇರುವುದರಿಂದ ಸುರಕ್ಷಿತ ಸ್ಥಳಕ್ಕೆ ಹೋಗಿ ಕೊಠಡಿ ಪಡೆಯಲೆಂದು ಇಲ್ಲಿ ನಿಂತಿದ್ದೇನೆ. ಈ ದಿನ ರಾತ್ರಿ ವಾಸ್ತವ್ಯ ಮಾಡಲು ಸುರಕ್ಷಿತವಾದ ಕೊಠಡಿಯನ್ನು ಒದಗಿಸಿಕೊಡಿ ಎಂದು ನಮ್ರ ವಿನಂತಿಯನ್ನು ಮಾಡಿದರು. ತಕ್ಷಣವೇ ಪೂಜ್ಯ ಶ್ರೀ ರಘುವೀರ್ ಸ್ವಾಮೀಜಿಯವರು ಆ ಸಮಯದಲ್ಲಿ ಯಾವುದೇ ಬಸ್ ಸೌಕರ್ಯ ಇಲ್ಲದೇ ಇರುವುದರಿಂದ ತಮ್ಮದೇ ವಾಹನದಲ್ಲಿ ಜೊಯಿಡಾದವರೆಗೆ ಕರೆತಂದು ಜೊಯಿಡಾದಲ್ಲಿರುವ ತನ್ನ ತಾಯಿ ಮನೆಗೆ ಕರೆತಂದು ಊಟ ಉಪಚಾರದೊಂದಿಗೆ ವಸತಿ ವ್ಯವಸ್ಥೆಯನ್ನು ಮಾಡಿ ಮರುದಿನ ಪಣಸೋಲಿಯ ಆನೆ ಶಿಬಿರವನ್ನು ತೋರಿಸಿ ರಾಮನಗರದಿಂದ ಗೋವಾಕ್ಕೆ ಬಸ್ ಹತ್ತಿಸಿ ಕಳುಹಿಸಿಕೊಟ್ಟಿದ್ದಾರೆ. ಪೂಜ್ಯ ಶ್ರೀ ರಘುವೀರ್ ಸ್ವಾಮೀಜಿಯವರ ಈ ಮಾನವೀಯ ಕಾರ್ಯದಿಂದ ಸಂತೃಪ್ತರಾದ ಸಿಂಡ್ರಾಳ ಅವರು ರಘುವೀರ್ ಸ್ವಾಮೀಜಿಯವರನ್ನು ತಮ್ಮ ದೇಶಕ್ಕೆ ಅತ್ಯಂತ ಭಕ್ತಿಯಿಂದ ಆಹ್ವಾನಿಸಿದ್ದಾರೆ. ಇದು ನಮ್ಮ ಭಾರತದಲ್ಲಿ ಮಾತ್ರ ಸಾಧ್ಯ. ಈ ದೇಶದಲ್ಲಿ ನಾವು ಬೆಳೆದು ಬಂದ ಸಂಸ್ಕೃತಿಯೇ ಹೀಗೆ. ಅದರಲ್ಲಿಯೂ ಮುಖ್ಯವಾಗಿ ಕುಣಬಿ ಬುಡಕಟ್ಟು ಸಂಸ್ಕೃತಿ ಹಾಗೂ ಸನಾತನ ಧರ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಂಡು ಬಂದಿರುವ ಜೊಯಿಡಾದ ಜನತೆಯ ವ್ಯಕ್ತಿತ್ವದಲ್ಲಿ ಅಡಗಿಕೊಂಡಿರುವ ಮಾನವೀಯ ಧರ್ಮ ಹೇಗಿದೆ ಎನ್ನುವುದನ್ನು ಈ ಘಟನೆ ಸಾರಿ ಹೇಳಿದೆ. ಪೂಜ್ಯ ಶ್ರೀ ರಘುವೀರ್ ಸ್ವಾಮೀಜಿಯವರು ಆ ಸಮಯದಲ್ಲಿ ಈ ರಸ್ತೆಯಲ್ಲಿ ಬರದೇ ಇರುತ್ತಿದ್ದರೆ ವನ್ಯ ಪ್ರಾಣಿಗಳ ಹಾವಳಿಯ ಮಧ್ಯೆ ಆ ಮಹಿಳೆಯ ಪರಿಸ್ಥಿತಿ ಹೇಗಿರುತ್ತಿತ್ತು ಎನ್ನುವುದನ್ನು ವಿವರಿಸಲು ಅಸಾಧ್ಯ. ಸಂಕಷ್ಟದಿಂದ ಪಾರಾದ ಸಿಂಡ್ರಾಳ ಅವರು ಪೂಜ್ಯ ಶ್ರೀ ರಘುವೀರ್ ಸ್ವಾಮೀಜಿಯವರಿಗೆ ಹಾಗೂ ಜೊಯಿಡಾ ತಾಲೂಕಿನ ಜನತೆಗೆ ಹೃದಯ ಸ್ಪರ್ಶಿ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಮತ್ತು ಇಲ್ಲಿಯ ಜನಜೀವನ ಹಾಗೂ ಮಾನವೀಯತೆಯನ್ನು ನಮ್ಮ ದೇಶದ ಜನತೆಗೂ ತಿಳಿಸುವುದಾಗಿ ಅತ್ಯಂತ ಹೆಮ್ಮೆ ಮತ್ತು ಗೌರವದಿಂದ ಹೇಳಿದ್ದಾರೆ ಎಂದು ಪೂಜ್ಯ ಶ್ರೀ ರಘುವೀರ್ ಸ್ವಾಮೀಜಿಯವರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ. Feel like cool. Yes. You don't need to use AC. No, and also It is it's natural. like a natural feeling.